सूखा राहत में प्रदेश के साथ हो रहे अन्याय के खिलाफ कांग्रेस पार्टी के ओर से विधान सौदा के गांधी प्रतिमा के पास विरोध प्रदर्शन किया गया। इस प्रदर्शन में मौजूद कर्नाटक के उप मुख्यमंत्री डी.के. शिवकुमार, कर्नाटक के मुख्यमंत्री सिद्धरामैया और कांग्रेस पार्टी के कई नेता और कार्यकर्ता मौजूद थे। प्रदर्शन के बाद मीडिया से बात की। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। कर्नाटक राज्य ನಮ್ಮ ಕಷ್ಟಕ್ಕೆ ನವೆಂಬರ್ಗೆ ಡಿಸೆಂಬರ್ಗೆ ನಾವು ಅರ್ಜಿ ಕೊಟ್ಟು ಸೆಪ್ಟೆಂಬರ್ಗೆ ಅರ್ಜಿ ಕೊಟ್ಟು ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇನ್ನ 50,000 ಕೋಟಿ ಡ್ಯಾಮೇಜ್ ಆಗಿದೆ. ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ. ಆದ್ಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಡಲಿಲ್ಲ. ನಾವೇನ್ ಭಿಕ್ಷೆ ಕೇಳ್ತಾ ಇದೀವಾ? ಇಲ್ಲ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವಾ? ಇಲ್ಲ ನನ್ ಕೊಡಿ, ಸಿದ್ದರಾಮಯ್ಯನ್ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದೀವಾ? ನಾವು ಕೇಳ್ತಾ ಇದ್ದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿನ ಬವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ ಕೈಲಾದ ದುಡ್ಡು 2,000 ರೂಪಾಯಿ ಕೊಟ್ಟಿದ್ದೀವಿ, ನೀರ್ ಬವಣೆ ಸೌತಿದ್ದೀವಿ, ಹುಲ್ ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದೀವಿ. ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ. 50,000 ಕೊಟ್ಟ ಮೇಲೆ ನಮ್ಗೆ ಲಾಸ್ ಇದೆ. ಆದ್ರೂ ಕೂಡ ನಾವು ಮಾಡ್ತಾ ಇದೀವಿ. ನಮ್ಗೆ ಯಾರು ಸಿದ್ದರಾಮಯ್ಯನಿಗೂ ಭಿಕ್ಷೆ ಬೇಡ, ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ. ನಮ್ಮ ಹಕ್ಕದು, ನಮ್ಮ ಹಕ್ಕನ್ನ ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ವಿ ನಮ್ಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಆಗಿರೋಂತ ನಮ್ಗೆ ಲಾಸ್ ಅನ್ನು ಕೂಡ ಸೇರಿಸಿ ನಮ್ಗೆ ಕೊಡಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಎಲೆಕ್ಷನ್ ಅಲ್ಲಿ ಕೋರ್ಟ್ ಅಲ್ಲಿ ಉಗಿತಾ ಇದ್ದಾರೆ ಅಂತ ಆದ್ಮೇಲೆ ಇದನ್ನ ಒಂದೇನೋ 3,000 ಕೋಟಿ ರೂಪಾಯಿನ ಪೇಪರ್ ಕೊಟ್ಬಿಟ್ರು ಯಾವ ನಾವು ಉಪಯೋಗಿಸೋದು? ಹೊಟ್ಟೆ ಹಸ್ಸಾಗ್ತಾನೆ ನೀವು ಕೊಡ್ಬೇಕಾಗಿರೋದು. ಈಗ ಮಳೆ ಇನ್ನೇನ್ ಬರ್ತದೆ, ನಾವೇನ್ ಮಾಡ್ದೇವ್, ನೀವು ಕೊಡದೆ ಹೋದ್ರು ನಾವು ಸರ್ಕಾರ ನಡೆಸ್ತಾ ಇದೀವಿ. ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್, if guarantees were not there for all the farmers, poor fellow, all of them getting 1,200 unit power, 2,000 rupees, they are free traveling, they are getting 10 kilo rice, at least people are happy. We have saved them in this crisis. Every family, more than 4 crore family, directly they are being benefited with the guarantee. Our guarantee has protected this situation. ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನ ಆಗಿ ಈ ಭಾವನೆನ ತಪ್ಪಿಸಿದೆ. ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ರೈತರು 2,000 ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ. ಆದ್ರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ. ಇದು ದಳದವರು ಬಿಜೆಪಿ ಇಬ್ರು ಸೇರ್ಕೊಂಡು ಇಬ್ರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ಅಂದ್ರೆ, ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿಯ ಮುಖಂಡರುಗಳು, ದಳದ ಮುಖಂಡರುಗಳು ಇಬ್ರು ಕೂಡ ಈ ರಾಜ್ಯದ ದ್ರೋಹಿಗಳು. ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ಧ್ವನಿ ಎತ್ತಲಿಲ್ಲ. ಇದು ನಾವು ಖಂಡಿಸ್ತೇವೆ. ನಮ್ಮ ಹೋರಾಟ ಮುಂದುವರಿತೇವೆ. ಜನರ ಮುಂದೆನೂ ನಮ್ಮ ಹೋರಾಟ ಆಗ್ತದೆ, ನ್ಯಾಯಾಲಯದಲ್ಲೂ ನಮ್ಮ ಹೋರಾಟ ಆಗ್ತದೆ.